ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊತೀನಿ. ನೋಡಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಅಂದರೆ ನೆನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದಕ್ಕೆ ನೈಟ್ ಊಟ ಮಾಡಿ ಹಂಗೆ ಮಲಗಿಬಿಟ್ಟಿದ್ದೆ. ಕೆಲಸ ಎಲ್ಲ ಹಂಗೆ ಇತ್ತು. ಸೊ ಅದಕ್ಕೆ 5 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಂಗೆ ದೇವ್ರ ಪೂಜೆನೂ ಮಾಡ್ಕೊಬಿಟ್ಟೆ. ಆದ್ಮೇಲೆ ಟೀ ಕುಡಿಬೇಕು ಅನ್ನಿಸ್ತು. ನಮ್ಮ ಮನೇಲಿ ಇನ್ನೂ ಯಾರೂ ಎದ್ದಿರಲಿಲ್ಲ, ಎಲ್ಲರೂ ಎದ್ಮೇಲೆ ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಟೀ ಕುಡಿಬೇಕು ಅನ್ನಿಸ್ತು ಅಂತ ನಾನು ಮಾಡ್ಕೊಂಡು ಕುಡಿದು ಅವರಿಗೂ ಮಾಡಿಟ್ಟಿದ್ದೆ. ಎಲ್ಲರೂ ಒಂದು 7:30 ಹಂಗೆ ಎದ್ದು ಬಂದರು. ಅವರಿಗೆಲ್ಲ ಟೀ ಮತ್ತೆ ಎಲ್ಲ ಬಿಸಿ ಮಾಡಿಕೊಟ್ಟು ಟೀ ಕುಡಿತಾ ಮತ್ತೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಟೀ ಕುಡಿದಿದ್ದೆಲ್ಲ ಆದಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ, ವರ್ಷದಲ್ಲಿ ಮೊದಲನೇ ಹಬ್ಬದಲ್ಲಿ ಯಾವ ಥರ ಬೇವು ಬೆಲ್ಲ ತಿಂತೀವೋ ಅದೇ ಥರ ಸಿಹಿ ಊಟ, ಖಾರ ಊಟ ಅಂತ ತಿಂತೀವಿ. ನೋಡಿ, ಅದೇ ಥರ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾಡಿದ್ರೆ, ಹೊಸ್ದಡ್ಕೋ ದಿನ ಚಿಕನು ಮಟನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ, ಅದಕ್ಕೆ ಬೆಳಗ್ಗೆ ತಿಂಡಿಗೆ ಅಂತ ಬಿರಿಯಾನಿನೂ ಫ್ರೈ ಮಾಡ್ತೀವಿ. ಎಲ್ಲ ಇವಾಗೆ ಮಾಡಿದ್ರೆ ಆಗಲ್ಲ, ಲೇಟ್ ಆಗುತ್ತೆ ಅಂತ. ನೋಡಿ, ಅದಕ್ಕೋಸ್ಕರ ಬಿರಿಯಾನಿನೂ ಚಿಕನ್ ಫ್ರೈ ಮಾತ್ರ ಮಾಡಿದ್ವಿ. ನಾವು ಮಾಡೋ ಅಷ್ಟೊತ್ತಿಗೆ ಎಲ್ರಿಗೂ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಅದೇನೋ ಚಿಕನ್ ಅಂದರೆ ಬೇಗ ಹೊಟ್ಟೆ ಹಸಿದ್ಬಿಡುತ್ತೆ, ಬೇರೆಯವಕ್ಕಾದರೆ ಅಷ್ಟು ಏನೋ ಹೊಟ್ಟೆ ಹಸಿಯಲ್ಲ, ಎಷ್ಟೊತ್ತಾದ್ರೂ ವೆಯ್ಟ್ ಮಾಡ್ತಾರೆ. ಇನ್ನು ಚಿಕನು ಅಂದರೆ ಬೇಗ ಹೊಟ್ಟೆ ಹಸಿದ್ಬಿಡುತ್ತೆ. ಸೊ ಅದಕ್ಕೆ ಎಲ್ರಿಗೂ ಮಾಡಿ ನಮ್ಮ ಅಕ್ಕ ಎಲ್ರಿಗೂ ಹಾಕ್ಕೊಡ್ತಿತ್ತು. ನಾನು ನನ್ನ ಮಗನ ಎತ್ಕೊಂಡಿದ್ದೆ. ನನ್ನ ಮಗನ ಎತ್ಕೊಂಡು ಊಟ ಮಾಡೋಕ್ಕೋದ್ರೆ ಅವನು ಎಲ್ಲ ಕಿತ್ತಾಕ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಅವರೆಲ್ಲ ಊಟ ಮಾಡಿದ್ದಾದ್ಮೇಲೆ ನಾನು ಮಾಡೋಣ ಅಂತ ನನ್ನ ಮಗನ ಎತ್ಕೊಂಡು ಕುತ್ಕೊಂಡಿದ್ದೆ. ಅವ್ರಿಗೆ ನಮ್ಮ ಅಕ್ಕ ಎಲ್ಲ ಊಟ ಹಾಕ್ಕೊಟ್ಟು, ಅಕ್ಕನೂ ಊಟ ಮಾಡ್ತಾಯಿತ್ತು. ನೋಡಿ, ಎಲ್ಲ ಊಟ ಮಾಡ್ತಿದ್ದೆ. ನನ್ನ ಮಗ ಇಲ್ಲ, ಅವರೆಲ್ಲ ಊಟ ಮಾಡೋದು ನೋಡ್ಬಿಟ್ಟು ನನಗೂ ಬೇಕು ಅಂತ ಅಳ್ತಾ ಇದ್ದ. ಅವನಿಗೂ ಒಂದೊಂದು ಸ್ವಲ್ಪ ತಿನ್ನಿಸ್ದೆ, ಬಟ್ ತಿನ್ನಲಿಲ್ಲ, ಅವ್ನು ಖಾರ ಇತ್ತು ಅಂತ. ಮತ್ತು ಅವ್ನು ಮಲಗಿಸ್ಬಿಟ್ಟು ನಾನು ಬಂದು ಊಟ ಮಾಡಿದೆ. ಊಟ ಮಾಡಿದ್ದಾದ್ಮೇಲೆ ನೋಡಿ, ಎಲ್ಲ ಇನ್ನು ಪಾತ್ರೆ ಎಲ್ಲ ಹಂಗೆ ಇದು ಮಾಡಿದ್ದೆಲ್ಲ ಬರೀ ಚಿಕನ್ ಬಿರಿಯಾನಿ ಫ್ರೈ ಮಾಡೋಕ್ಕೆ ಇಷ್ಟೊಂದು ಪಾತ್ರೆ ಆಗಿದ್ದಾವೆ. ಇನ್ನು ಮಟನ್ನು ಅಂದರೆ ಮಟನ್ ಸಾಂಬಾರು, ಲಿವರ್ ಫ್ರೈ ಅದೆಲ್ಲ ಮಾಡಬೇಕು. ಅದೆಲ್ಲ ಆಮೇಲೆ ಮಾಡೋಣ ಅಂತ ಇವಾಗೆಲ್ಲ ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂತ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ. ಹಂಗೆ ಸ್ಟೌವನ್ನು ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಸಿಡಿದು ಗಲೀಜಾಗಿಬಿಟ್ಟಿತ್ತು. ನನಗೆ ಸ್ಟವ್ ಹಂಗೆ ಇದ್ದರೆ ನನಗೆ ನೋಡೋಕ್ಕಲ್ಲ, ಅದಕ್ಕೆ ನಾನು ಅಡುಗೆ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸ್ಟವ್ ಕ್ಲೀನ್ ಮಾಡಿ ಮತ್ತು ನೋಡಿ, ಕಲ್ಲಂಗಡಿ ಹಣ್ಣು ಇತ್ತು ಅಂತ, ಅಂದರೆ ನನ್ನ ಮಗನಿಗೋಸ್ಕರ ತಂದಿದ್ದೀನೋ, ಅವ್ನು ಏನು ಮಾಡೋದು ತಿಂತಿಲ್ಲ. ಸೊ ಅದಕ್ಕೋಸ್ಕರ ನಾವೇ ತಿನ್ನೋಣ ಅಂತ ನೋಡಿ ಕಲ್ಲಂಗಡಿ ಹಣ್ಣೆಲ್ಲ ಹಚ್ಕೊಂಡು ತಿಂತಾಯಿದ್ವಿ ಎಲ್ಲರೂ ಕೂತ್ಕೊಂಡು. ಅದೇ ನನ್ನ ಮಗನಿಗೂ ಸ್ವಲ್ಪ ಕೊಟ್ಟೆ, ಇದ್ರಲ್ಲಿ ಹಾಕ್ಕೊಟ್ರೆ ಅವನು ತಿಂತಾನೇ ಇರಲಿಲ್ಲ, ಎಲ್ಲ ಕೆಳಗಡೆ ಹಿಂಡ್ತಾ ಇದ್ದ ರಸ ಎಲ್ಲ. ಬಾಯಿಗೆ ಇಕ್ಕಿದ್ರೆ ಹಿಂಗೆ ರಿವರ್ಸಲ್ಲಿ ಹಿಡ್ಕೊಂಡು ಕೆಳಗಡೆ ಎಲ್ಲ ರಸ ಹಿಂಡ್ತಾ ಇದ್ದ. ನೋಡಿ, ಅವನಿಗೆ ಮಾತ್ರ ಸ್ವಲ್ಪ ತಿನ್ನಿಸ್ದೆ ತಿಂದಂಗೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಮಟನ್ ಸಾಂಬಾರು ಮಾಡೋಣ ಅಂತ ನೋಡಿ ಅಕ್ಕನೂ ತಮ್ಮ ಎಲ್ಲ ರೆಡಿ ಮಾಡ್ತಾಯಿದ್ರು, ಮಟನ್ ಎಲ್ಲ ಬೇಯಿಸ್ತಾಯಿದ್ರು. ನಾನು ಈ ಕಡೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಕರೆಂಟ್ ಎಷ್ಟೊತ್ತಾದರೂ ಬರಲಿಲ್ಲ. ಸಾಯಂಕಾಲ 5 ಗಂಟೆಗೆ ಕರೆಂಟ್ ಬಂದಿದ್ದು. ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ಸ್ವಲ್ಪ ಲಿವರ್ ಫ್ರೈ ಮಾಡಿಬಿಟ್ಟು, ಅದಕ್ಕೇನು ಮಿಕ್ಸಿಗೆ ಹಾಕೋದೇನು ಇರಲಿಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ಬಿರಿಯಾನಿ ಇತ್ತು, ಅದನ್ನೇ ಊಟ ಮಾಡಿದ್ವಿ. ನೋಡಿ, ಕರೆಂಟ್ ಬಂದಮೇಲೆ ಮಟನ್ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿದ್ದೆ. ನೋಡಿ, ನೈಟ್ ಅವಾಗೆ ಒಂದು 8 ಗಂಟೆ ಆಗಿತ್ತು. ಇವಾಗ ಅಡುಗೆ ಮಾಡೋಣ ಅಂತ, ಅಂದರೆ ಲೇಟಾಗಿ ತಿಂದಿದ್ದೆ ಮಧ್ಯಾಹ್ನ. ಸೊ ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ, ಮಧ್ಯಾಹ್ನ ಲಿವರ್ ಫ್ರೈ ಮಾಡಿದ್ನಲ್ವ, ಅದು ತೋರಿಸ್ತಾ ಇದ್ದೀನಿ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೋಸ್ಕರ. ನೋಡಿ, ಆಮೇಲೆ ನನ್ನ ಮಗನಿಗೆ ಸರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವನು ಮಲ್ಗೆ ಎದ್ದಿದ್ದೆ. ಇವಾಗ ತಿನ್ಸಿದ್ರೆ ಬೇಗ ತಿಂದುಬಿಡ್ತಾನೆ ಚೆನ್ನಾಗೆ, ಅಂದರೆ ಜಾಸ್ತಿ ಆಟ ಏನು ಮಾಡಲ್ಲ, ಇವಾಗ ತಿಂದುಬಿಡ್ತಾನೆ. ಬೇರೆ ಟೈಮಲ್ಲಿ ತಿನ್ಸಿದ್ರೆ ಅಂದರೆ ಅವ್ನಿಗೆ ಅವ್ನು ಆಟ ಆಡ್ತಾ ಇರ್ತಾನಲ್ವ, ಮಲ್ಕೊಂಡಿದ್ದು ಹೊಟ್ಟೆ ಹಸ್ತಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ತಿನ್ಸಿದ್ರೆ ತಿಂತಾನೆ ಅಂತ ಅವನಿಗೆಲ್ಲ ಸರಿ ಮಾಡ್ತಾ ಇದ್ದೆ. ಅವನಿಗೆಲ್ಲ ಸರಿ ತಿನ್ನಿಸ್ಬಿಟ್ಟು ನಮ್ಮ ಅಕ್ಕ ಮುದ್ದೆಗೆ ಇಡ್ತಿತ್ತು. ಅಂದರೆ ಇದು ಅಚ್ಚರಾಗಿ ಮುದ್ದೆ, ನನಗೆ ಬರಲ್ಲ ಹಿಂಗೆ ಮಾಡೋಕ್ಕೆ. ಆದರೆ ನಮ್ಮ ಕಡೆ ಅನ್ನ ಹಾಕಿದ್ರೆ ಮಾಡ್ತೀನಿ, ನಮ್ಮ ಅಕ್ಕನೇ ಮಾಡ್ತಿತ್ತು. ಅಷ್ಟೊತ್ತಿಗೆ ನಾನು ಸೌತೆಕಾಯಿ, ಈರುಳ್ಳಿ ನಿಂಬೆಹಣ್ಣು ಹಚ್ಚೋಣ ಅಂತ ನೋಡಿ ಎಲ್ಲ ಹಚ್ಚಿ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನೋಡಿ ನಮ್ಮ ಅಕ್ಕನೂ ಮುದ್ದೆ ಮಾಡ್ತಾಯಿತ್ತು. ನನಗೆ ಅಚ್ಚರಾಗಿ ಮುದ್ದೆ ಮಾಡೋಕ್ಕೆ ಬರೋಲ್ಲ. ಅದು ನಾನು ಅಚ್ಚರಾಗಿ ಮುದ್ದೆ ಮಾಡೋಕ್ಕೋದ್ರೆ ಎಲ್ಲ ಗಂಟಾಗುತ್ತೆ. ಅದು ಹಸಿಟ್ಟೆಲ್ಲ ನನಗೆ ಅಷ್ಟೊಂದು ನೀಟಾಗಿ ತಿರುವಾಗಿ ಬರೋಲ್ಲ. ಅಂದರೆ ಅಕ್ಕಿ ಹಾಕಬೇಕಾದ್ರೆ ಮಾಡ್ತೀನಿ, ನಂಗೆ ಈ ಥರ ಅಚ್ಚರಾಗಿ ಮುದ್ದೆ ಬರೋಲ್ಲ. ಅಂದರೆ ನಮ್ಮ ಮನೆಗೆ ಈ ಥರ ನಮ್ಮ ಅಕ್ಕ ಮಾಡೋ ಮುದ್ದೆ ಅಂದರೆ ತುಂಬ ಇಷ್ಟ ಎಲ್ರಿಗೂ. ಅಂದರೆ ಜಾಸ್ತಿ ತೆಳ್ಳಗೆ ಮಾಡುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕೆ ಮಟನ್ ಸಾಂಬಾರಿಗೆ. ನೋಡಿ, ಎಲ್ಲ ಮಾಡಿದ್ದಾಯಿತು, ಎಲ್ಲ ಊಟಕ್ಕೆ ಇಟ್ಟಿದ್ದೀನಿ. ಅವರೆಲ್ಲ ಊಟ ಮಾಡ್ತಾಯಿದ್ರು. ನಾನು ನನ್ನ ಮಗನ ಎತ್ಕೊಂಡು ಕೂತ್ಕೊಂಡಿದ್ದೆ. ನೋಡಿ, ನಮ್ಮ ಅಕ್ಕ ಏನೇನು ಮಾಡಿದ್ವಿ ಇವತ್ತು, ಏನೇನು ರೆಸಿಪೀಸ್ ಮಾಡಿದ್ವಿ ಅಂತ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ವೀಡಿಯೋ ಮಾಡ್ಕೊತಾ ಐತೆ. ಅಂದರೆ ಆವಕ್ಕೊಂದು ಯೂಟ್ಯೂಬ್ ಚಾನಲ್ ಐತೆ. ನೋಡಿ, ಇವಾಗೊಂದು ಯೂಟ್ಯೂಬ್ ಚಾನಲ್ ನೇಮು ಮರಿಕು ಬ್ಲಾಗ್ಸ್ ಕನ್ನಡ ಚಾನಲ್ ಅಂತ. ಅಂದರೆ ಇವಾಗ ಕುಕ್ಕಿಂಗ್ ವೀಡಿಯೋಸ್ ಹಾಕುತ್ತೆ, ರೆಸಿಪೀಸ್ ಅಂದರೆ ಸಿಂಪಲಾಗಿ ಹಾಕುತ್ತೆ, ಚೆನ್ನಾಗಿರುತ್ತೆ. ಡಯಟ್ ವೀಡಿಯೋಸು ಹಾಕುತ್ತೆ, ಒಂದು ಸಲ ನೋಡಿ. ಅಂದರೆ ಸಿಂಪಲಾಗಿ ಅಂದರೆ ಡಿಫ್ರೆಂಟ್ ರೆಸಿಪೀಸ್ ಎಲ್ಲ ಹಾಕುತ್ತೆ, ಒಂದು ಸಲ ನೋಡಿ. ನೋಡಿ, ನಮ್ಮ ಅಕ್ಕ ಎಲ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ಅವಕ್ಕನೂ ಊಟ ಮಾಡ್ತಾಯಿತ್ತು. ನಾನು ನನ್ನ ಮಗನ ಎತ್ಕೊಂಡು ಕುತ್ಕೊಂಡಿದ್ದೆ, ಎಲ್ಲ ನೋಡ್ತಾ ಇದ್ದ ಅವ್ನು ತಿನ್ನೋದೆಲ್ಲ. ಅಂದರೆ ಅವ್ನು ಇವಾಗ ತಿಂದಿದ್ನಲ್ಲ, ಅದಕ್ಕೆ ಆರಾಮಾಗಿ ಕುತ್ಕೊಂಡಿದ್ದ, ಇಲ್ಲಾಂದರೆ ನನಗೂ ಬೇಕು ಅಂತ ಅಳ್ತಿದ್ದ. ಸೊ ಅವ್ನು ನೋಡಿ ಆರಾಮಾಗಿ ಕುತ್ಕೊಂಡಿದ್ದ, ತಿನ್ನೋದೆಲ್ಲ ನೋಡ್ಕೊತ. ಒಂದು ಗೊಂಬೆ ಕೊಟ್ಟಿದ್ದೆ, ಅದನ್ನು ಬಾಯಕ್ಕೆ ಇಟ್ಕೊತ ಆರಾಮಾಗಿ ಕುತ್ಕೊಂಡಿದ್ದ. ನೋಡಿ, ನನ್ನ ಅಳಿಯ ಜ್ಯೂಸ್ ಕುಡಿತಾ ಇದ್ದಾನು. ಊಟ ಮಾಡಬಾರೋ ಅಂದರೆ ಇಲ್ಲ, ನಾನು ಜ್ಯೂಸ್ ಕುಡಿಬೇಕಂತ ಜ್ಯೂಸ್ ಕುಡಿತಾ ಇದ್ದಾನೆ ಅವ್ನು ಮಾತ್ರ ಎಷ್ಟೊಂದು ರೋಸ್ತಾನೆ, ಊಟನೇ ಮಾಡಲ್ಲ. ಇಲ್ಲಿಗೆ ಬಂದ್ರೆ ಹಂಗೆ ಬೆಂಗಳೂರಲ್ಲಿರೋ ಚೆನ್ನಾಗಿ ತಿಂತಾನೆ. ಇಲ್ಲಿ ಅಂದರೆ ಮಾವನು
ಮಾವನು ತಾತ ಒಳ್ಳೊಳ್ಳೇದು ಕೊಡಿಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ನು ಊಟ ಮಾಡಲ್ಲ, ಹೊರಗಡೆ ಜಾಸ್ತಿ ತಿಂತಾನೆ ನೋಡಿ. ಮತ್ತೆ ಊಟ ಎಲ್ಲ ಆದಮೇಲೆ ಕುತ್ಕೊಂಡೆಲ್ಲ ಮಾತಾಡ್ತಾಯಿದ್ರು ನೋಡಿ. ನಮ್ಮ ಮನೆಯವ್ರು ಇಲ್ಲಿ ಹೊರಗಡೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ರು, ನಾನು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.